ಉದ್ದೇಶದಿಂದ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣದ ಒಂದು ಅರಿವನ್ನ, ಶಿಕ್ಷಣದ ಒಂದು ಪ್ರಾಮುಖ್ಯತೆಯನ್ನ ಒದಗಿಸಿಕೊಡ್ಬೇಕು ಅನ್ನುವಂಥ ಉದ್ದೇಶದಿಂದ ಈ ಸಂಸ್ಥೆಯನ್ನ ನಾವು ಕಟ್ಟಿದ್ದೇವೆ. ಸುಮಾರು 12ರಿಂದ 13 ಜನ ಸದಸ್ಯರುಗಳು ಸೇರಿಕೊಂಡು ಈ ಸಂಸ್ಥೆಯನ್ನ ಕಟ್ಟಲಾಗಿದೆ. 2009ರಲ್ಲಿ ನಾವು ಈ ಸಂಸ್ಥೆಯನ್ನ ಹುಟ್ಟು ಹಾಕಿದ್ದೇವೆ. ಈ ಸಂಸ್ಥೆಯನ್ನ ನಡಲಿಕ್ಕೆ ಊರಿನ ಗಣ್ಯರು ಭೀಮರಾಯಗೌಡ ಯಗ್ಗಚ್ಚಿ ಅವರು ನಮಗೆ ಈ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ. ಹಡೆದ ಮಗನಿಗೆ ಮಗ ಬೇಡದಾಗ ತಂದೆ ಕೊಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇರ್ತದೆ. ಸ್ವಂತ ಮಗ ಇರ್ತಾನೆ, ತಂದೆ ಕೇಳಿದಾಗ ಕೊಡಬೇಕಾಗ್ತದೆ. ಆದರೆ ಪಡೆದ ಮಗನಿಗೆ ತಂದೆ ಕೇಳ್ತಕ್ಕಂಥದ್ದೇನಿಲ್ಲ. ಶಿಷ್ಯನೇ ತಂದೆ ಕೊಡ್ತಕ್ಕಂಥ ಪರಿಸ್ಥಿತಿ. ಸೊ ಇಲ್ಲಿ ಇದನ್ನು ನಾನು ಈ ಸಂದರ್ಭದಲ್ಲಿ ಯಾಕೆ ಉಲ್ಲೇಖ ಮಾಡ್ತಿದ್ದೀನಿ ಅಂತಂದರೆ, ಜೇವರ್ಗಿ ತಾಲೂಕು ಯಾಳ್ವಾರು ಮತ್ತು ಇಜೇರಿ ನೋಡಬೇಕು, ನಮ್ಮ ಮಕ್ಕಳ ಒಂದು ಕಾರ್ಯಕ್ರಮ ನೋಡಬೇಕಂತ ಒಂದು ವಿಶೇಷ ಒಂದು ಇದರಲ್ಲಿ ಇವತ್ತಿಂದ ಬಂದಿದ್ದಾರೆ. ಏನಪ್ಪ ಇದು ಬರೀ ಭಾಷಣ ಮಾಡಾಕತ್ತಾರ, ಸನ್ಮಾನ ಮಾಡ್ಕೊಳಕತ್ತಾರ, ನಾವೆಲ್ಲರ ಕೊಡ್ಬೇಕಂತ ಇರೋದು ಒಂದು ಬೇಜಾರಿ ಆಯ್ತು. ಆ ವಿಚಾರದಿಂದ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ನಾವು ಹೋಗೋದಿಲ್ಲ. ಎರಡು ವಿಷಯ ಮಾತಾಡ್ತೀನಿ, ಭಾಷಣ ಮುಗಿಸಿಬಿಡ್ತೀನಿ. ಈ ಒಂದು ಶಾಲೆ 2007-8ರಲ್ಲಿ ಪ್ರಾರಂಭವಾಗಿ ಸುಮಾರು ಒಂದು 17-18 ವರ್ಷ ಕೂಡಿ ಇವತ್ತಿನ ದಿವಸ ಒಂದು ಹೆಮ್ಮರವಾಗಿ ಇರೋ ಶಾಲೆ ಬೆಳೆದಿದೆ. ಅದಕ್ಕೆ ನಾವು ಈ ಶಾಲೆ ಮಂಡಳಿಗೆ ಅಧ್ಯಕ್ಷರಾಗಲಿ ಎಲ್ಲ ಸದಸ್ಯರಾಗಿ ನಾವು ಹೇಳಬೇಕಾಗ್ತದೆ. ಯಾಕಂದರೆ ಸಾಹೇಬ್ರು ಹೇಳಿದರು, ಏನ್ರಿ ನಮ್ದು ಏನೋ ಇದರಲ್ಲಿ ಏನದ ಏನೋ ಇದು ಆಮ್ದಾನಿ ಜನರಿಂದ ಕೂಡಿರುವಂಥ ಈ ಆಡಳಿತ ಮಂಡಳಿಯಲ್ಲಿರುವಂಥ ಸರ್ವ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಮೊದಲು ಮಾಡಿಕೊಂಡು ಅವರೆಲ್ಲರೂ ಶಿಕ್ಷಣ ಪ್ರೇಮಿಗಳಾಗಿದ್ದಾರೆ. ಗ್ರಾಮೀಣ ಪ್ರದೇಶದ ಈ ಮಕ್ಕಳಿಗೆ ಹೆಚ್ಚಿನ ಒಂದು ಸಂಸ್ಕಾರಪೂರಿತವಾಗಿರುವಂಥ ಶಿಕ್ಷಣವನ್ನು ಕೊಡಬೇಕು ಅಂತ ತಿಳ್ಕೊಂಡು ಅಹೋರಾತ್ರಿ ಶ್ರಮಿಸ್ತಾ ಇದ್ದಾರೆ. ಒಂದು ಶಾಲೆ ಪೂರ್ಣ ಆಗಬೇಕಾದರೆ ಬರೀ ವಿದ್ಯಾರ್ಥಿಗಳಲ್ಲ, ಬರೀ
ಶಿಶಣ್ಣಪ್ಪ ಕಲ್ಲಪ್ಪ ಸಾಗರ್, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಹಿರಣ್ಣ ಅಯ್ಯಪ್ಪ ಅರಾದಿ, ಸಹಕಾರ್ಯದರ್ಶಿಯಾಗಿರ್ತಕ್ಕಂಥ ಜಯಶ್ರೀ ಮುರುಳಿ ಮೊದಲಿಗೆ ಶಾಂತಕುಮಾರ್ ಅಧ್ಯಕ್ಷರ ವೇದಿಕೆ ಮೇಲೆ ಬರಬೇಕು. ಆ ಮಗುವಿನ ಕಡೆಯಿಂದ ಸನ್ಮಾನ ಹಾಗೂ ಹೂಗುಚ್ಛಗಳನ್ನು ಸ್ವೀಕರಿಸಿಕೊಂಡು ಹೋಗಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಬೇಗನೆ ಸಮಯ ಬಹಳಷ್ಟಾಗಿದೆ. ಯಾರೋ ದಯವಿಟ್ಟು ಯತ್ನವಾಗಿ ಗಮನ ಮಾಡಬಾರ್ದು. ವಿದ್ಯಾರ್ಥಿಗಳು ಬಹಳ ಶಾಂತತೆ ಕಾಪಾಡಿಕೊಂಡು ಹೋಗಬೇಕು. ಇನ್ನು ಕಾರ್ಯಕ್ರಮ ಸಂಸ್ಕೃತ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ.